ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಸೊ ಇವತ್ತು ಸುಮ್ಮನೆ ಹಂಗೆ ರ್ಯಾಂಡಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಮಮ್ಮಿ ವಾರ ಮಾಡ್ತಾಯಿದ್ದಾರೆ. ವಾರ ಅಂದರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಯಾಕಂದರೆ ಮನೇಲಿ ಎಲ್ಲ ಕೆಲಸ ನಾನೇ ಮಾಡಬೇಕು. ಅಂದರೆ ದೇವ್ರ ಮನೆ ಕೆಲಸ ಮಾತ್ರ ನಮ್ಮಮ್ಮ ಮಾಡೋದು. ಸೊ ಇಷ್ಟೋ ಗಂಟೆ ಕಸ ಗುಡಿಸಿ ಮನೆ ಒರೆಸಿ ಆಚೆ ಕಸ ಗುಡಿಸಿ ಆಚೆ ಒರೆಸಿ ಇವಾಗ ಸ್ವಲ್ಪ ಫ್ರೀ ಆದೆ. ಇವಾಗ ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ. ನಾನು ಸ್ನಾನ ಮಾಡಿಕೊಂಡು ಮಮ್ಮಿ ವಾರ ಮಾಡ್ತಾರೆ, ಅದಕ್ಕೆ ಹೆಲ್ಪ್ ಮಾಡಬೇಕು. ನನಗೆ ಈ ವಾರದ ದಿನಕ್ಕಂತಲೇ ಆಗೋಲ್ಲ ಗೈಸ್, ಯಾಕಂದರೆ ತುಂಬ ಕೆಲಸ ಮಾಡಿಸ್ತಾರೆ ಅದಕ್ಕೆ. ಇವಾಗ ಕೆಲಸ ಎಲ್ಲ ಮುಗಿದಿದೆ. ನಾನು ಸ್ನಾನ ಮಾಡಬೇಕಷ್ಟೇ. ಇವಾಗ ಅದೊಂದೇ ಬಾಕಿ ಇರೋದು. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ವ್ಲಾಗ್ ಮಾಡೋಣ. ತುಂಬ ದಿನ ಆಯಿತು ವ್ಲಾಗ್ಗಳು ಅಪ್ಲೋಡ್ ಮಾಡಿ. ಸೊ ಇವತ್ತು ಮಾಡೋಣ. ಆ್ಯಂಡ್ ವಿಡಿಯೋ ಮಾಡೋಕ್ಕೆ ಬಿಡೋಣ ಗೈಸ್. ವ್ಲಾಗ್ ಮಾಡಬೇಕಾದ್ರೆ ಇಷ್ಟೊಂದು ಡಿಸ್ಟರ್ಬೆನ್ಸು. ಸೊ ಇಷ್ಟೇ, ಇವತ್ತಿನ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಇಷ್ಟೇ. ಇನ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೋ ಪ್ಲೀಸ್ ಹೋಗಿ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ದುಡ್ಡು ಕಟ್ಟಬೇಕಂತೆ, ಬನ್ನಿ ಹೋಗಿ ದುಡ್ಡು ಕಟ್ಬಿಟ್ಟು ಬರೋಣ. ಮನೆ ಹತ್ರ ಇದ್ದರೆ ಗೈಸ್ ನನ್ನಂತೂ ನಮ್ಮಮ್ಮ ಅರ್ಧ ಜೀವ ತೆಗಿತಾರೆ, ಅಷ್ಟು ಕೆಲಸ. ಕಾಂಪೌಂಡ್ ಜಂಪ್ ಹೊಡಿಬೇಕು ಇಲ್ಲಿಂದ. ಏನು ಮಾಡ್ತಾಯಿದ್ದೀರಾ ಮೇಡಮ್? ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಎಷ್ಟು 2 ಗಂಟೆ ಇರ್ತದೋ 1 ಗಂಟೆ ಇರ್ತದೋ ಗೊತ್ತಿಲ್ಲ ಟೈಮ್. ಮನೇಲಿದ್ದರೆ ಇದೆ ದೇವ್ರ ಪಾತ್ರೆ ತೊಳೆಯೋಕ್ಕೆ ಇಷ್ಟು ನೀರು. ಏನು ನೀರು ಇದು? ನಲ್ಲಿ ನೀರು. ಇದು ಫಿಲ್ಟರ್ ನೀರಾ? ಇದು ನಲ್ಲಿ ನೀರೇ, ಇದು ಫಿಲ್ಟರ್ ನೀರು. ಯಾಕೆ ಫಿಲ್ಟರ್ ನೀರಲ್ಲಿ ತೊಳೆಯೋದು? ಬೇಗ ಕಪ್ಪಗಾಗಲ್ಲ ಅಂತ. ಏನೇನು ರೂಲ್ಸ್ ಎಲ್ಲ ಐತೆ ಗೈಸ್. ಆಮೇಲೆ ಇದಕ್ಕೆ ಇದು ಲಿಕ್ವಿಡು ಏನಂತಾರೆ, ವಿಮ್ ಜೆಲ್. ಆಮೇಲೆ ಇದೇನು ಮಮ್ಮಿ? ಇದು ವೈಟ್ ಕಲರ್ ಸಕ್ಕರೆ ಇದ್ದಂಗೆ ಅದಲ್ಲ. ಅದು ಬೇಗ ಆಯ್ತದೆ. ಟೈಮ್ ಇದ್ದವರು ಬೇಕಾದ್ರೆ ಅದ್ರಲ್ಲಿ ನೆನೆ ಹಾಕ್ಬಿಟ್ರೆ ಇದಾಯ್ತದೆ. ತೋರಿಸ್ಬೇಕಾದ್ರೆ ಸುಳ್ಳು ಇದ್ರೊಳಗಡೆ ಹಾಕಿ ಇದು ಮೀನ್ಸ್ ನೀರೊಳಗಡೆ ಇದನ್ನು ಹಾಕಿ ಇದ್ರೊಳಗಡೆ ದೇವ್ರ ಪಾತ್ರೆ ಹಾಕಿ ಇಟ್ಟರೆ ದೇವ್ರ ಪಾತ್ರೆ ಎಲ್ಲ ಬೆಳ್ಳಗಾಗುತ್ತಂತೆ. ನಂಗೆ ಗೊತ್ತಿಲ್ಲ, ನಮ್ಮ ಅಮ್ಮನೇ ಮಾಡೋದು ಇದನ್ನೆಲ್ಲ. ವೈಟಿಗೆ ಏನೋ ಬಿಡ್ಕೋತೈತಲ್ಲ ಮಮ್ಮಿ ಇದು. ಹಾಂ, ವೈಟಿಗೆ ಐತೈತೆ. ದೇವ್ರ ಪಾತ್ರೆ ಹಾಕ್ಮೇಲೆ ಸಿಗ್ತೀನಿ ರೀ. ಇದೆಷ್ಟು ಬ್ಲ್ಯಾಕ್ ಅಂದರೆ ಸ್ವಲ್ಪ ಒಳಗಡೆ ಹಾಕು. ಇದರೊಳಗಡೆ ಹಾಕೈತೆ, ಆಮೇಲಿಂದ ಬೆಳ್ಳಗಾಗುತ್ತೆ ನೋಡಿ ಗೈಸ್. ಆಫ್ಟರ್ ಸ್ವಲ್ಪ ಬೆಳ್ಳಗಾಗೈತೆ, ಇನ್ನೂ ಆಗ್ಬೇಕು ಅಲ್ಲ ಮಮ್ಮಿ? ಕರ್ಗೈತೆ. ನಮ್ಮ ಮನೆಯ ನಾಷ್ಟ ಇವತ್ತು ದೋಸೆ, ಪನ್ನೀರ್ ಗೊಜ್ಜು, ರಾತ್ರಿ ಬೇಳೆ ಸಾರು, ಮೊಟ್ಟೆ ಚೂರು. ನಮ್ಮಮ್ಮ ದೇವ್ರ ಪಾತ್ರೆ ಎಲ್ಲ ತೊಳಿತಾ ಕುತ್ಕೊಂಡೈತೆ. ದೇವ್ರ ಮನೇಲಿ ಫೋಟೋ ಎಲ್ಲ ಫುಲ್ ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದಾರೆ. ಪೂಜೆ ಮಾಡಬೇಕಾದ್ರೆ ತೋರಿಸ್ತೀನಿ. ನಮ್ಗೆ ಹೊಟ್ಟೆ ಹಸಿದೈತೆ, ನಾನು ತಿಂತಾಯಿದ್ದೆ. ನಮ್ಮಮ್ಮ ನಾಷ್ಟ ಮಾಡದೆ ದೇವ್ರ ಮನೆ ಕೆಲಸ ಮಾಡ್ಕೊಂಡು ಕೂತೈತೆ. ಫಸ್ಟ್ ಟೈಮ್ ಇಷ್ಟೊಂದು ಸಾಹಸ ಮಾಡ್ತಿದ್ದಾಳೆ. ಸುಲಿತೀಯಮ್ಮಯ್ಯ? ಇವತ್ತೇ ಕೊಡ್ತೀಯ ನಾಳೆ ಕೊಡ್ತೀಯ?
ಮಾವು ತಗೋ ಸುಳ್ದೆ ಕಣ. ಥ್ಯಾಂಕ್ಸ್. ನನ್ನ ಮಗಳು ಫುಲ್ ರೆಡ್ ಆಗೋಗೈತೆ ಕೈ. ಫಸ್ಟ್ ಟೈಮ್ ಗೈಸ್ ಸುಲಿದಿರೋದು, ಬಟ್ ಸಕ್ಸಸ್ಫುಲಿ ಸುಲಿದ್ವಿ. ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಯಾವುದೂ ಮಾಡೋಕ್ಕಾಗಲ್ಲ ಅನ್ನೋದು ಏನು ಎಲ್ಲ ಮಾಡ್ಬೋದು ಅನ್ನೋದು ಪ್ರೂವ್ ಮಾಡಿದ್ವಿ. ನಮ್ಮ ಚಿಕ್ಕಮ್ಮ ಸುಲಿದಿದ್ದು, ನಮ್ಮ ಚಿಕ್ಕಮ್ಮ ಸುಲಿಬೇಕಾದ್ರೆ ನಾನು ಯಾಕೆ ಸುಲಿಬಾರ್ದು ಅನ್ನೋದು ಟ್ರೈ ಮಾಡಿದೆ. ಬಟ್ ನನ್ನ ಕೈಲಿ ಇವತ್ತು ಸಾಧ್ಯ ಆಯಿತು. ಸಾಧಿಸ್ಬಿಟ್ಟೆ. ಫೋಟೋ ಎಲ್ಲ ಫುಲ್ ಎಕ್ಸ್ಚೇಂಜ್ ಮಾಡಿ ಇಟ್ಟಿದ್ದಾರೆ. ಸಕ್ಕತ್ತಾಗಿ ಕಾಣಿಸ್ತೈತಿ ಇವಾಗ. ಇವೆಲ್ಲ ಫೋಟೋಸು ಕೆಳಗಡೆ ಇದ್ದು, ಇವಾಗೆಲ್ಲ ಗಮ್ ಟೇಪು ಮೀಶೋಯಿಂದ ಆರ್ಡ್ರ್ ಮಾಡಿ ತಂದು ಅಂಟಿಸಿದೆ. ಇವಾಗ ಚೆನ್ನಾಗಿ ಕಾಣಿಸ್ತೈತೆ ಗೈಸ್. ಇವಾಗ ಬಂದು ಹೋಗಿ ನಮ್ಮಮ್ಮ ಪೂಜೆಗೆ ಮಾಡ್ತಾರೆ. ಎಷ್ಟು ಟೈಮು? 1:30 ಗೈಸ್. ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಮಮ್ಮಿ? 9 o'clockಗ 9 o'clockಗೆ ಸ್ಟಾರ್ಟ್ ಮಾಡಿ 9:30ಗೆ ಸ್ಟಾರ್ಟ್ ಮಾಡಿ 1:00ಗೆ ಮುಗಿಸಿದ್ದಾರೆ. ಬಿಸ್ಕೆಟ್ ಬೇಕಾ? ಹಾಂ ಮರಿ ಹಾಕಿದ್ದಾಳೆ ಅವಳು. 5 ಮರಿ. ಅವಳ ಮಕ್ಕಳೆಲ್ಲ ಪಾಪ ಎಲ್ಲ ಇನ್ನೂ ಕಣ್ಣೇ ಬಿಟ್ಟಿಲ್ಲ ಗೈಸ್. ಪಾಪಚ್ಚಿ 3 ದಿನ ಆಯಿತು, ಇವತ್ತಿಗೆ 4ನೇ ದಿನ. ಪಾಪ ಮಾತು ಬರಲ್ಲ. ಒಂದು ಸತನೂ ಇದುವರೆಗೂ ಬೊಗಳೇ ಇಲ್ಲ ಅವಳು. ಇವನ ಮಗ ನೋಡಿ ಹೆಂಗಿದ್ದಾನೆ. ಆಫ್ಟರ್ನೂನ್ ಊಟ ಬೇಳೆ ಸಾರು, ಅನ್ನ ಆ್ಯಂಡ್ ಮೊಟ್ಟೆ. ಮನೇಲಿದ್ರೆ ನಮ್ಮಮ್ಮ ಮಾಮ್ ಏನೋ ಸೈಡ್ಸ್ ತಗೋಬೇಕು. ಕಡಲೆ ಬೀಜ. ಬನ್ನಿ ತಿಂದಾದ್ಮೇಲೆ ಸಿಗೋಣ. ಇಲ್ಲಿ ಟಿವಿ, ಇಲ್ಲಿ ಊಟ. ತಿಂದಾದ್ಮೇಲೆ ಸಿಗ್ತೀನಿ. ಏನು ಸಾಂಬಾರಿಗೆ? ಮಟನ್ ಸಾಂಬಾರಿಗೆ. ಮಟನ್ ಸಾರಿಗೆ ಸಬ್ಬಕ್ಕಿ ಹಾಕ್ತಾರೆ. ಅಲ್ಲಿ ಆ ರಾಜ್ಕುಮಾರ ತಂದಿರೋದು ಹೆಂಗೈತೆ ಅದು. ಏನು ಮಾಡೋಕ್ಕೆ? ಮಟನ್ ಸಾರು ಮಾಡೋಕ್ಕೆ, ಬಸ್ಸಾರು ಮಾಡೋಕ್ಕೆ ಯಾವ ಸೊಪ್ಪು ಮಮ್ಮಿ? ಕೀರೆ ಸೊಪ್ಪು ತೊಗೊಬಂದೆ. ಕೀರೆ ಸೊಪ್ಪು ತೊಗೊಬಂದ್ರೆ, ಸಬ್ಸಿಗೆ ಸೊಪ್ಪು, ಪುದೀನ, ಕೊತ್ತಂಬರಿ, ಶುಂಠಿ, ಸೌತೆಕಾಯಿ ತೊಗೊಬಂದ್ವಿ. ವಯ್ಯ ಇನ್ನೇನು ಮಸಾಲ ಏನಿಲ್ಲ. ಸೋಸ್ತಾ ಇಲ್ಲ. ಸೊಪ್ಪು ಸೋಸೋ ಮೂಡು ನನಗೆ. ಬೆಳಗ್ಗೆಯಿಂದ ಏನೂ ಕೆಲಸ ಮಾಡಿಲ್ಲ ನಾನು. ಏನು ಕೆಲಸ ಮಾಡಿದೆ? ಏನು ಕೆಲಸ ಮಾಡಿದೆ? ಏನು ನಿಜ ಹೇಳು, ಏನು ಮಾಡಿಲ್ಲ ನಾನು. ಏನು ಮಾಡಿದೆ ಗೊತ್ತಾ? ಕಸ ಗುಡಿಸ್ದೆ, ಮನೆ ಒರೆಸ್ದೆ, ಅಂಗಡಿಗೆ ಹೋಗಿ ಬಂದೆ, ಆಮೇಲೆ ದೋಸೆ ದೋಸೆ ಹಾಕೋತಿದ್ದೆ. ಈ ಸ್ಟಿಕ್ಕರ್ ಅನಿಸಿಲ್ಲ. ಏನು ಎಡ್ವರ್ಟ್ ಆಗೋಯ್ತು ಇವತ್ತು ಗೈಸ್. ಹೇಳ್ತೀಯಾ? ದೇವ್ರ ಮನೆಯಲ್ಲೇ ಸ್ಟಿಕ್ಕರ್ಗಳು ತಂದಿದ್ದು, ಮೀಶೋದಲ್ಲಿ ಆರ್ಡ್ರ್ ಮಾಡಿ ತಂದಿದ್ದೆ ಅಂತ ಆವಾಗಲೇ ಹೇಳಿದ್ನಲ್ಲ. ಅದು ಅಂಟಿಸಿ ನಮ್ಮಮ್ಮ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ಮುಗಿಸಿ ಇನ್ನೇನು ಫೋನಲ್ಲಿ ಫೋಟೋಸ್ ತಗೋಬೇಕು ಅಂತ ಹೋಗಿದ ತಕ್ಷಣ ಒಂದು ಫೋಟೋ ಧಬ್ಬ ಅಂತ ಕೆಳಗಡೆ ಬಿಡೋಯ್ತು. ಫೋಟೋ ಅದು ಕ್ಲೀನ್ ಮಾಡ್ಕೊಂಡು ಕುತ್ಕೋಬೇಕಾರೆ ಇನ್ನೊಂದು ಫೋಟೋ ಧಬ್ಬ ಅಂತ ಬಿಡೋಯ್ತು. ನಾವು ಕಳಸ ಎಲ್ಲ ಫುಲ್ ಬಿದ್ದೇ ಹೋಯ್ತು. ನಮ್ಮ ಅಮ್ಮಂಗಂತೂ ಫುಲ್ ಶಾಕು. ಅಲ್ಲೇ ಬಿಸಾಕ್ಬಿಟ್ಟು ಆಚೆ ಬಂದು ಒಂದು ಅರ್ಧ ಗಂಟೆ ಕುತ್ಕೊಂಡು ಆಮೇಲೆ ಮತ್ತೆ ಹೋಗಿ ಕ್ಲೀನ್ ಮಾಡಿ ಇನ್ನೊಂದು ಸತ ಪೂಜೆ ಮಾಡಿದ್ಮೇಲೆ ಎಲ್ಲ ದೇವರು ಹೊಸ ಸಮಾಧಾನದಿಂದ ಕೂತವೆ. ಇನ್ನು ಯಾವ್ಯಾವಾಗ ಬೀಳ್ತದೋ ಗೊತ್ತಿಲ್ಲ. ಇಷ್ಟು ದಿನ ಕೆಳಗಡೆನೇ ಇತ್ತು. ಅಪರೂಪಕ್ಕೆ ಮೇಲ್ಗಡೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸ್ಟಿಕ್ಕರ್ ಹಾಕಿ ಅಂಟಿಸ್ದು. ಕಣ್ಣಲ್ಲಿ ನೀರೇ ಬಂದ್ಬಿಟ್ಟು ಫೋಟೋ ಕಳಸ ಎಲ್ಲ ಬಿದ್ದೋಗಿತ್ತು. ಫುಲ್ ಕಳಸ ಎಲ್ಲ ಚಿತ್ತಾಲ್ ಪತ್ತಾಲ್ ಆಗೋಯ್ತು. ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗ್ದೋಗೋ ಟೈಮಲ್ಲಿ ಬಿದ್ದೋಯ್ತು.
ಮುಗ್ದೋಗಿತ್ತು ಕಳೆದು ಎಲ್ಲ ಪೂಜೆ ಮಾಡಿ ಆಚೆ ಬಂದು ಒಂದು ಫೋಟೋ ತೊಗೊಳೋಣ ಫೋಟೋ ಅನಿಸಿದ್ದೀನಿ ತೊಗೊಳ್ಳೋಣ ಅಂತ ಹೋಗೋ ಅಷ್ಟರಲ್ಲಿ ಕಳಸ 2 ಫೋಟೋ ಬಿತ್ತು. ಆಮೇಲೆ ಕಳಸ ಎಲ್ಲ ಚೆಲ್ಲಿ ಅರ್ಶಿನ ಕುಂಕುಮ ಎಲ್ಲ ಅಕ್ಕಿ ಎಲ್ಲ ಫುಲ್ ಚಲೋಗಿತ್ತು. ಎಲ್ಲ ಕ್ಲೀನ್ ಮಾಡಿ ಮತ್ತೆ ಇನ್ನೊಂದ್ಸತ ಪೂಜೆ ಮಾಡಿದ್ಮೇಲೆ ಸಮಾಧಾನ. 3:30 ಆಗೋಯ್ತು ಇವತ್ತು. 1:30 ಅಂತ ನಿಮಗೆ ತೋರಿಸಿದ್ನ. ಅದಾದ್ಮೇಲೆ ಮತ್ತೆ ಕ್ಲೀನ್ ಮಾಡಿ ಪೂಜೆ ಮಾಡೋಷ್ಟು 3:30 ಊಟ ಮಾಡಿದ್ವಿ. ಬೆಳಗ್ಗೆಯಿಂದ ನಮ್ಮಮ್ಮ ತಿಂದೆ 3:30ಗೆ. ಈ ಕಡೆ ನಾಷ್ಟನೂ ಅಲ್ಲ, ಈ ಕಡೆ ಊಟನೂ ಅಲ್ಲ, ಮಧ್ಯ ಬ್ರಂಚು ಅಲ್ಲ, ಸಂಜೆ ಊಟ. ಕಾಫಿ ಟೀ ಕುಡಿಯೋ ಟೈಮಲ್ಲಿ ನಮ್ಮಮ್ಮ ಊಟ ಮಾಡಿದೆ. ಇವಾಗ ಅಪ್ಪ ಮಟನ್ ತಿಂದೈತೆ. ಇವಾಗ ಮಟನ್ ತಂದಿದ್ದಾರಂತೆ, ಸಾಂಬಾರು ಮಾಡು ಊದು. ಸುಪ್ನಾತಿ ಏನು ಮಾಡ್ತಾ ಇದೀಯಾ? ಫೋನ್ ಮಾಡ್ತಿದ್ಯಾ? ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಬಟ್ ನಾನು ನಿನ್ನೆ ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ, ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಬಟ್ ಏನೂ ಇಲ್ಲ ಅದರಲ್ಲಿ ಡೈಲಿ ವ್ಲಾಗ್ ಅಂದರೆ ಸುಮ್ಮನೆ ರ್ಯಾಂಡಮ್ ಆಗಿ ವ್ಲಾಗ್ ಮಾಡಿದ್ರೆ ತುಂಬ ದಿನ ಆಗಿತ್ತಲ್ಲ ವ್ಲಾಗ್ ಮಾಡಿ ಅಂತ ಹೇಳಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.